ಧರ್ಮಸ್ಥಳದ ಸೌಜನ್ಯ ಕೊಲೆ ಅತ್ಯಾಚಾರ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಅತ್ಯಾಚಾರಿಗಳಿಗೆ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ಅಭಯ. ಸುಪ್ರೀಂ ಕೋರ್ಟ್ ಸೂಚನೆಯ ನಂತರ ರಾಜ್ಯ ಸರ್ಕಾರ ಎಚ್ಚರಿಕೆಯ ನಡೆ. ಅತ್ಯಾಚಾರಿಗಳಿಗೆ ಶುರುವಾಯಿತು ಧವಧವ. ಸೌಜನ್ಯ ಹೋರಾಟಕ್ಕೆ ನ್ಯಾಯ. ಲೇಡೀಸ್ ಅಂಡ್ ಜೆಂಟಲ್ಮನ್, ಧರ್ಮಸ್ಥಳದ ವಿದ್ಯಾರ್ಥಿನಿ ಸೌಜನ್ಯ ಕೊಲೆ ಪ್ರಕರಣ ತಾರ್ಕಿಕ ಅಂತ್ಯ ಕಾಣುವಂತಹ ಹಂತಕ್ಕೆ ಬಂದು ಈಗ ತಲುಪಿದೆ. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಸ್ಪಷ್ಟವಾದ ಸೂಚನೆಯನ್ನ ನೀಡಿದ ಬಳಿಕ ರಾಜ್ಯ ಸರ್ಕಾರ ಈಗ ಎಚ್ಚೆತ್ತುಕೊಂಡಂತಿದೆ. ಇದರ ಪರಿಣಾಮ ಕೊಲೆಗಡುಕರಿಗೆ ಧವಧವ ಪ್ರಾರಂಭವಾಗಿದೆ. ಇನ್ನು ಮರು ತನಿಖೆಯ ವಿಚಾರವಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ ರಾಜ್ಯ ಸರ್ಕಾರದ ತೀರ್ಮಾನಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತಾ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎರಡ್ 2012ರಲ್ಲಿ ಧರ್ಮಸ್ಥಳದ ಉಜಿರೆಯಲ್ಲಿ ನಡೆದಂತಹ SDM ಕಾಲೇಜ್ ವಿದ್ಯಾರ್ಥಿನಿ ಸೌಜನ್ಯಳ ಅಮಾನುಷ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವು ಕೇವಲ ಒಂದು ಅಪರಾಧ ಕೃತ್ಯವಾಗಿ ಉಳಿಯದೆ ಇಡೀ ಕರ್ನಾಟಕದ ಸಾಮೂಹಿಕ ಪ್ರಜ್ಞೆಯನ್ನ ಬಡಿದೆಬ್ಬಿಸಿದಂತಹ ಘಟನೆ ಇದಾಗಿದೆ. 13 ವರ್ಷಗಳ ಸುದೀರ್ಘ ಹೋರಾಟದ ಬಳಿಕವೂ ಸೌಜನ್ಯ ಪ್ರಕರಣದ ಕಿಚ್ಚು ಇನ್ನೂ ಆರಿಲ್ಲ. ಬದಲಾಗಿ ಅದು ಈಗ ಸುಪ್ರೀಂ ಕೋರ್ಟ್ನ ಹೊಸ್ತಿಲಲ್ಲಿ ತೀವ್ರವಾದ ಕಾನೂನು ಸಮರದ ಜ್ವಾಲೆಯಾಗಿ ಮಾರ್ಪಟ್ಟಿದೆ. ತನಿಖಾ ಸಂಸ್ಥೆಗಳ ವೈಫಲ್ಯ, ಆರೋಪಿಯ ಖುಲಾಸೆಯಿಂದ ಹತಾಶಗೊಂಡಿರುವಂತಹ ಜನಸಾಮಾನ್ಯರ ಕಣ್ಣು ಈಗ ದೇಶದ ಅತ್ಯುನ್ನತ ನ್ಯಾಯಾಲಯದ ಮೇಲಿದೆ. ಇದೆಲ್ಲದರ ನಡುವೆ ರಾಜ್ಯ ಸರ್ಕಾರವು ಸುಪ್ರೀಂ ಕೋರ್ಟ್ನಲ್ಲಿ ತಳೆದಿರುವಂತಹ ಅನಿರೀಕ್ಷಿತ ನಿಲುವು ಈ ಪ್ರಕರಣಕ್ಕೆ ಹೊಸ ಆಯಾಮವನ್ನ ನೀಡಿದೆ. ಇದು ನ್ಯಾಯದ ಹಾದಿಯೋ ಅಥವಾ ಜವಾಬ್ದಾರಿಯಿಂದ ನುಣುಚಿಕೊಳ್ಳುವಂತಹ ತಂತ್ರವೋ ಅನ್ನುವಂತಹ ಪ್ರಶ್ನೆ ಈಗ ಮೂಡಿದೆ. ಸೌಜನ್ಯ ಪ್ರಕರಣದ ಮರು ತನಿಖೆಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ನೀಡಿದಂತಹ ನೋಟಿಸ್ಗೆ ಉತ್ತರವಾಗಿ ರಾಜ್ಯ ಸರ್ಕಾರವು ಒಂದು ಆಶ್ಚರ್ಯಕರ ಟ್ವಿಸ್ಟ್ ಅನ್ನು ನೀಡಿದೆ. ಪ್ರಕರಣದ ಮರು ತನಿಖೆಯ ಜವಾಬ್ದಾರಿಯನ್ನ ಸ್ವತಃ ವಹಿಸಿಕೊಳ್ಳೋದ್ರ ಬದಲಾಗಿ ಇದರ ಅಂತಿಮ ನಿರ್ಧಾರವನ್ನ ಕೇಂದ್ರ ಸರ್ಕಾರ ಅಥವಾ CBI ವಿವೇಚನೆಗೆ ಬಿಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಇದು ಮೇಲ್ನೋಟಕ್ಕೆ ತಾಂತ್ರಿಕ ನಿರ್ಧಾರದಂತೆ ಕಂಡ್ರೂ ಕೂಡ ವಾಸ್ತವದಲ್ಲಿ ಇದೊಂದು ಬ್ಯೂರೋಕ್ರಾಟ್ಸ್ ಪಿಂಗ್ ಪಾಂಗ್ ಆಟದಂತೆ ಭಾಸವಾಗ್ತಾ ಇದೆ. ಗೃಹ ಇಲಾಖೆಯ ಉನ್ನತ ಮೂಲಗಳು ನೀಡಿರುವಂತಹ ಮಾಹಿತಿಯು ಸರ್ಕಾರದ ಈ ಸುರಕ್ಷಿತ ಅಂತರವನ್ನ ಕಾಯ್ದುಕೊಳ್ಳುವಂತಹ ನಿಲುವನ್ನ ಪುಷ್ಟೀಕರಿಸ್ತಾ ಇದೆ. 13 ವರ್ಷಗಳ ಹಿಂದೆಯೇ ಸೌಜನ್ಯ ಕೊಲೆ ಪ್ರಕರಣದ ತನಿಖೆಯನ್ನ CBIಗೆ ವಹಿಸಲಾಗಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ವೈದ್ಯಕೀಯ ವರದಿಗಳು ಸೇರಿದಂತೆ ಎಲ್ಲಾ ಪ್ರಮುಖ ದಾಖಲಾತಿಗಳು ಈಗ CBI ವಶದಲ್ಲಿದೆ. ಹೀಗಾಗಿ ಈ ಪ್ರಕರಣದ ಮರು ತನಿಖೆ ನಡೆಸುವಂತಹದ್ರ ಕುರಿತಾಗಿ ಕಾನೂನಾತ್ಮಕವಾಗಿ CBI ಅಥವಾ ಕೇಂದ್ರ ಸರ್ಕಾರವೇ ಅಂತಿಮ ತೀರ್ಮಾನವನ್ನ ಕೈಗೊಳ್ಳಬೇಕಾಗಿದೆ.
ಸರ್ಕಾರದ ಈ ನಿಲುವು ಮರು ತನಿಖೆಯ ಹಾದಿಯಲ್ಲಿರುವಂತಹ ಕಾನೂನು ಜಟಿಲತೆ ಅಂದ್ರೆ ಲೀಗಲ್ ಕಾಂಪ್ಲೆಕ್ಸಿಟಿ ಎತ್ತಿ ತೋರಿಸ್ತಾ ಇದೆ. ಒಮ್ಮೆ ಕೇಂದ್ರ ತನಿಖಾ ಸಂಸ್ಥೆಯ ಕೈ ಸೇರಿದಂತಹ ಪ್ರಕರಣವನ್ನ ಮತ್ತೆ ರಾಜ್ಯದ ವ್ಯಾಪ್ತಿಗೆ ತರೋದು ತಾಂತ್ರಿಕವಾಗಿ ಅತ್ಯಂತ ಕಠಿಣ ಅನ್ನುವಂತಹದ್ದು ಸರ್ಕಾರದ ವಾದ. ಇನ್ನು ಈ ಪ್ರಕರಣದಲ್ಲಿ ಅತ್ಯಂತ ಗಮನಾರ್ಹ ಅಂಶ ಏನಪ್ಪಾ ಅಂತ ಅಂದ್ರೆ ಕಾನೂನು ಪ್ರಕ್ರಿಯೆಗಳ ನಡುವೆ ಸೃಷ್ಟಿಯಾಗಿರುವಂತಹ ವಿರೋಧಾಭಾಸ. ಸೌಜನ್ಯಾಳ ತಾಯಿ ಕುಸುಮಾವತಿ ಗೌಡ ಅವರು ಮರು ತನಿಖೆ ಕೋರಿ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಅವರ ಬೇಡಿಕೆಯ ಮೂಲ ಉದ್ದೇಶ ಈಗಾಗಲೇ ನಡೆದಿರುವಂತಹ ತನಿಖಾ ದೋಷಪೂರಿತವಾಗಿದೆ. ಹಾಗಾಗಿ ಹೊಸದಾಗಿ ತನಿಖೆ ನಡಿಬೇಕು ಅನ್ನುವಂತಹದ್ದು. ಆದ್ರೆ ಇನ್ನು ಇದೇ ಸಮಯದಲ್ಲಿ ಸಿಬಿಐ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯೊಂದನ್ನ ಸಲ್ಲಿಕೆ ಮಾಡಿದೆ. ಇಲ್ಲಿನ ವಿಪರ್ಯಾಸ ಏನಪ್ಪಾ ಅಂತ ಅಂದ್ರೆ ಸಿಬಿಐ ತನ್ನ ತನಿಖೆ ಸರಿಯಾಗಿದೆ ಅಂತ ಸಮರ್ಥನೆಯನ್ನ ಮಾಡಿಕೊಳ್ಳುತ್ತಾ ಕೆಳ ಹಂತದ ನ್ಯಾಯಾಲಯವು ಸಂತೋಷ್ ರಾವ್ನನ್ನ ಖುಲಾಸೆಗೊಳಿಸಿರೋದನ್ನ ಪ್ರಶ್ನಿಸಿದೆ. ಅಂದ್ರೆ ತಾಯಿ ಹೊಸ ತನಿಖೆ ಇನ್ವೆಸ್ಟಿಗೇಷನ್ ಅನ್ನ ಬಯಸ್ತಾ ಇದ್ದಾರೆ. ಸಿಬಿಐ ಹಳೆಯ ತನಿಖೆಯ ಫಲಿತಾಂಶ ಅಂದ್ರೆ ಅಪೀಲ್ ಅಗೇನೆಸ್ಟ್ ಅಕ್ವಿಟಲ್ ಎತ್ತಿ ಹಿಡಿಯೋದಕ್ಕೆ ಯತ್ನಿಸ್ತಾ ಇದೆ. ಈ ದ್ವಂದ್ವವು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಸಿಗುವಂತಹ ಹಾದಿಯನ್ನ ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಕಳೆದ 14 ವರ್ಷಗಳಲ್ಲಿ ಈ ಪ್ರಕರಣವು ಹಲವಾರು ತನಿಖಾ ಸಂಸ್ಥೆಗಳ ಕೈ ಬದಲಿಸಿದೆ. ಆದರೆ ಫಲಿತಾಂಶ ಮಾತ್ರ ಶೂನ್ಯವಾಗಿದೆ. ಇನ್ನು ಘಟನೆಯ ಆರಂಭಿಕ ಹಂತದಲ್ಲಿ ಸ್ಥಳೀಯ ಪೊಲೀಸರು ತನಿಖೆಯನ್ನು ನಡೆಸಿದ್ರು. ಆದರೆ ಸಾಕ್ಷ್ಯ ಸಂಗ್ರಹಣೆಯಲ್ಲಿ ಲೋಪ ಆಗಿದೆ ಅನ್ನುವಂತಹದ್ದು ಆರೋಪಗಳು ಕೇಳಿಬಂದಿದ್ವು. ಸಾರ್ವಜನಿಕ ಒತ್ತಡಕ್ಕೆ ಮಣಿದಂತಹ ಸರ್ಕಾರ ಪ್ರಕರಣವನ್ನ ಸಿಐಡಿಗೆ ವಹಿಸಿತು. ಈ ಹಂತದಲ್ಲಿ ಸಂತೋಷ್ ರಾವ್ನನ್ನ ಬಂಧನಕ್ಕೆ ಒಳಪಡಿಸಲಾಯಿತು. ಇನ್ನು ಸಿಬಿಐ ತನಿಖೆ ಏನು 2013ರಲ್ಲಿ ಅಂದಿನ ಕಾಂಗ್ರೆಸ್ ಸರ್ಕಾರ ಈ ಪ್ರಕರಣವನ್ನ ಸಿಬಿಐಗೆ ವಹಿಸಿತು. ಸುದೀರ್ಘ ತನಿಖೆಯ ಬಳಿಕ ಸಿಬಿಐ ವಿಶೇಷ ನ್ಯಾಯಾಲಯವು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆರೋಪಿಯನ್ನ ಖುಲಾಸೆಗೊಳಿಸಿತು. ಇನ್ನು ಈ ಸಂಸ್ಥೆಗಳ ಬದಲಾವಣೆಯು ತನಿಖೆಯ ನಿರಂತರತೆಯನ್ನ ಕಡಿದು ಹಾಕ್ತಾ ಅನ್ನುವಂತಹ ಅನುಮಾನ ವಿಶ್ಲೇಷಕರಲ್ಲಿ ಕಾಡ್ತಾ ಇದೆ. ಪ್ರಕರಣವನ್ನ ಮತ್ತೆ ಸಿಐಡಿಗೆ ವಹಿಸೋದು ರಾಜ್ಯ ಸರ್ಕಾರದ ಪಾಲಿಗೆ ಬಹುದೊಡ್ಡ ತಾಂತ್ರಿಕ ಸವಾಲಾಗಿದೆ. ಕಾನೂನು ಪ್ರಕ್ರಿಯೆ ಪ್ರಕಾರ ಒಮ್ಮೆ ಕೇಂದ್ರ ತನಿಖಾ ಸಂಸ್ಥೆಯು ತನಿಖೆಯನ್ನು ಪೂರ್ಣಗೊಳಿಸಿ ನ್ಯಾಯಾಲಯವು ತೀರ್ಪನ್ನ ನೀಡಿದ್ದ ಬಳಿಕ ಅದೇ ಸಾಕ್ಷ್ಯಗಳ ಆಧಾರದ ಮೇಲೆ ರಾಜ್ಯದ ಸಿಐಡಿ ಸಂಸ್ಥೆಯು ಮರು ತನಿಖೆಯನ್ನು ಆರಂಭ ಮಾಡೋದು ಕಾನೂನು ಸಂಘರ್ಷಕ್ಕೆ ದಾರಿಯನ್ನ ಮಾಡಿಕೊಡುತ್ತೆ. ಎಲ್ಲ ದೈಹಿಕ ಸಾಕ್ಷ್ಯಗಳು ಮತ್ತು ವೈದ್ಯಕೀಯ ದಾಖಲಾತಿಗಳು ಸಿಬಿಐನ ಕಸ್ಟಡಿಯಲ್ಲಿದ್ದು ಅವುಗಳನ್ನ ಮರಳಿ ಪಡೆಯೋದು ಸುಲಭದ ಮಾತಲ್ಲ. ಇದೇ ಕಾರಣಕ್ಕೆ ರಾಜ್ಯ ಸರ್ಕಾರವು ಚೆಂಡನ್ನ ಕೇಂದ್ರದ ಅಂಗಳಕ್ಕೆ ಎಸೆಯೋದ್ರ ಮೂಲಕ ಜಾಣತನದ ನಡೆಯನ್ನ ಅನುಸರಿಸ್ತಾ ಇದೆ. ಸೌಜನ್ಯ ಪ್ರಕರಣವು ಈಗ ಕೇವಲ ಕಡತಗಳ ಹಸ್ತಾಂತರ ಮತ್ತು ಕಾನೂನು ತಾಂತ್ರಿಕತೆಗಳ ಸುಳಿಯಲ್ಲಿ ಸಿಲುಕೊಂಡಿದೆ. ತನಿಖಾ ಸಂಸ್ಥೆಗಳ ನಡುವಿನ ಈ ಎಳೆದಾಟವು ನ್ಯಾಯದಾನ ಪ್ರಕ್ರಿಯೆಯನ್ನು ಮತ್ತಷ್ಟು ವಿಳಂಬಗೊಳಿಸ್ತಾ ಇದೆ ಅನ್ನುವಂತಹದ್ದು ಕಟು ಸತ್ಯ. ರಾಜ್ಯ ಸರ್ಕಾರದ ನಿಲುವನ್ನ ಕೇಂದ್ರವೇ ನಿರ್ಧರಿಸಲಿ ಅನ್ನುವಂತಹದ್ದು ಹೊಣೆಗಾರಿಕೆಯಿಂದ ತಪ್ಪಿಸಿಕೊಳ್ಳುವಂತಹ ಪ್ರಯತ್ನವ ಅಥವಾ ಅನಿವಾರ್ಯವಾ ಅನ್ನುವಂತಹದ್ದು ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ತಿಳಿಯುತ್ತೆ.
ಪ್ರಕರಣ ತಾರ್ಕಿಕ ಅಂತ್ಯ ಕಾಣಬೇಕಾಗಿದೆ. ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕಾಗಿದೆ. ಸೌಜನ್ಯ ಪರ ಹೋರಾಟಗಾರರ ಹೋರಾಟಕ್ಕೆ ಜಯ ಸಿಗಬೇಕಾಗಿದೆ. ಮುಖ್ಯವಾಗಿ ಸತ್ಯ ಹೊರಬರಬೇಕಾಗಿದೆ. 1 ದಶಕದ ಸುದೀರ್ಘ ಕಾಯುವಿಕೆಯ ನಂತರವೂ ಕನ್ನಡಿಗರ ಮನದಲ್ಲಿರುವಂತಹ ಪ್ರಶ್ನೆ ಮಾತ್ರ ಇನ್ನೂ ಜೀವಂತವಾಗಿದೆ. ತಾಂತ್ರಿಕತೆಗಳ ನಡುವೆ ಸತ್ಯ ಸಮಾಧಿ ಆಗುತ್ತಾ ಅಥವಾ ಸೌಜನ್ಯ ಪ್ರಕರಣದಲ್ಲಿ ಅಂತಿಮವಾಗಿ ನ್ಯಾಯಕ್ಕೆ ಜಯ ಸಿಗುತ್ತಾ? ನ್ಯಾಯದ ಜೊತೆ ಸೌಜನ್ಯ ಆತ್ಮಕ್ಕೂ ನ್ಯಾಯ ಸಿಗಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.